ಹೇಗಿದೆ ಸುಹಾಸ್ಗ ಟಿಕೆಟ್ ಅಥವಾ ಪೂರ್ಣಿಮಾ ಶ್ರೀನಿವಾಸ್? ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಮಾಡಲ್ಲ. ಸಾಹೇಬ್ರು ಮಾಡ್ರ ನೀರಾವರಿ ಈ ಭದ್ರಾ ನೆನೆಯಲ್ಲಿ ಅಥವಾ ಏನಾದ್ರು ಈ ಜೋಗನಹಳ್ಳಿ ಭಾಗದ ಕಳ್ಳೋಳಿ ಭಾಗದಾಗ್ಲಿ ಅದೆಲ್ಲ ರೆಡಿ ಮಾಡಿಸಿದ್ದಾರೆ. ಐಮಂಗಳ ಹೋಬಳಿ ರೆಡಿ ಮಾಡಿಸಿದ್ದಾರೆ. ಅದು ಒಂದು ಶ್ರೀರಕ್ಷೆ ಆಗುತ್ತೆ. ಸುಮಾರು 50,000 ಮಾತರ ಅಂತರದಿಂದ ಭಿನ್ನಾಗ್ತಾರೆ ಸುಹಾಸ್ ಸರ್. ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಮಹನೀಯ ನಮ್ಮ ಡಿ ಸುಧಾಕರ್ ಸಾಹೇಬ್. ವೀರೇಂದ್ರ ಪಪ್ಪಿ, ಆಮೇಲೆ ಪೂರ್ಣಿಮಾ ಶ್ರೀನಿವಾಸ್, ಟಿ ಶ್ರೀನಿವಾಸ್, ಗೋವಿಂದಪ್ಪ ಅವರೆಲ್ಲ ಕರೆಸಿ ಈ ಹುಡುಗ ನಮ್ಮ ದತ್ತು ಪುತ್ರ ಇದ್ದಂಗೆ ಸುಹಾಸ್ ಸುಧಾಕರ್ ಅವರ ಮಗ, ಇವ್ರ ನೀವೆಲ್ಲ ಸೇರಿ ಗೆಲ್ಲಿಸಲೇಬೇಕು, ಇವರಿಗೆ ಒತ್ತು ಕೊಡಬೇಕು, ಕೈ ಜೋಡಿಸಬೇಕು ಅಂತ ಕೂಡ ಹೇಳೋಕೆ ಸರ್ ನಮ್ಮ ಮಾನ್ಯ ಹೊಸ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು. ಹೋದ್ ಸತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಿಜೆಪಿ ಇದ್ರು, ಈ ಸತಿ ಕಾಂಗ್ರೆಸ್ ಅಲ್ಲಿ ಬಂದಿದ್ದಾರೆ. ನಮಗೆ ಅವ್ರು ಬಂದಿರೋದು ಒಂದು ಪ್ಲಸ್ ಆಗಿದೆ. ಬಹಳ ಜನ ಹಿರಿಯೂರು ತಾಲೂಕಿನಲ್ಲಿ ಬಹಳ ಜನ ಬಡವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೆ ಆನೆ ಬಲ ಬಂದಂಗೆ ಅವರ ಧರ್ಮ ದಾನ ನಮ್ಮ ಸುಹಾಸ್ ಅವರಿಗೆ 100% ರಕ್ಷೆ ಆಗುತ್ತೆ. ಇಂಡಿಪೆಂಡೆಂಟ್ ಅಂದ್ರೆ ನಮ್ಮ ಸತೀಶ್ ಗೌಡ್ರು, ಇಂಡಿಪೆಂಡೆಂಟ್ ಆಗಿ ನಮ್ಮ ಸತೀಶ್ ಗೌಡ್ರಿಗೆ ಎಲ್ಲ ಯುವಕರು ಬೆಂಬಲ ಕೊಡ್ತೀವಿ. ಎಸ್ ವೀಕ್ಷಕರೇ, ಹಿರಿಯೂರಿನ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಇದೀವಿ. ಸಾಕಷ್ಟು ಜನ ಮತದಾರರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ಅರುಣ್ ಕುಮಾರ್ ಅಂತ. ಏನ್ ಮಾಡ್ತೀರಿ? ನಾವು ಬೊಬ್ಬೂರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಾಜಿ. ಓಕೆ, ಯಾವ ಪಾರ್ಟಿ? ನಾವು ಕಾಂಗ್ರೆಸ್ ಪಕ್ಷ. ಹೇಗಿದೆ ಸುಹಾಸ್ಗ ಟಿಕೆಟ್ ಅಥವಾ ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೆ? ಸುಹಾಸ್ ಅವರಿಗೆ ಕೊಡ್ಬೇಕಂತ ನಮ್ಮ ಆಗ್ರಹ. ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಕಾಂಗ್ರೆಸ್ ಪಕ್ಷ ಬಿಟ್ಟು ಮಾಡಲ್ಲ. ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡಿಸ್ತೀವಿ. ಬಿಜೆಪಿ ಜೆಡಿಎಸ್ ಅವರು ಒಟ್ಟಾಗಿದ್ದಾರೆ ಒಂದ್ ಕಡೆ, ಇನ್ನೊಂದ್ ಕಡೆ ಇತ್ತೀಚೆಗಷ್ಟೇ ಅಭಿಮಾನೋತ್ಸವ ಮಾಡಿದ್ರು ಚಿತ್ರದುರ್ಗ. ಅವ್ರು ಒಟ್ಟಾಗಿ ಬಂದ್ರು ಕಷ್ಟ ಏನಿಲ್ಲ, ಯಾವುದೇ ಕಷ್ಟ ಇಲ್ಲ. ಹೋದ್ ಸತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಬಿಜೆಪಿ ಇದ್ರು, ಈ ಸತಿ ಕಾಂಗ್ರೆಸ್ ಅಲ್ಲಿ ಬಂದಿದ್ದಾರೆ. ನಮಗೆ ಅವ್ರು ಬಂದಿರೋದು ಒಂದು ಪ್ಲಸ್ ಆಗಿದೆ. ಯಾಕಂದ್ರೆ ಅವರು ಅವರ ಜಾತಿಯ ಮತಗಳು ಮತ್ತು ಅವರ ಅಭಿಮಾನಿಗಳು ಸಾಕಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿದ್ದಾರೆ. ಅದರಿಂದ ನಮಗೆ ಸುಹಾಸ್ ಅವರಿಗೆ ಕೊಟ್ರೆ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್, ರಾಜ್ಯದ ಲೀಡರ್ಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲರೂ ಬಂದು ಉಪಚುನಾವಣೆಗೆ ಚುನಾವಣೆ ಮಾಡ್ತಾರೆ. ಈ ಹಿರಿಯೂರಲ್ಲಿ ಸುಹಾಸ್ ಅವರ ಗೆಲ್ಲುವಕ್ಕೆ ಈಸಿ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ಶಿವಣ್ಣ ಅಂತ. ಓಕೆ, ಯಾವ ಕೆಲ್ಸಕ್ಕೆ ಸುಧಾಕರ್ ಅವ್ರನ್ನ ಜನ ತುಂಬಾ ನೆನ್ಸ್ಕೋತಾರೆ? ಸರ್, ನೀರಾವರಿ, ಶಿಕ್ಷಣ ಮತ್ತೆ ಅವರು ಆರೋಗ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಜೊತೆಗೆ ಈ ತಾಲೂಕಿನಲ್ಲಿ ಯಾರೇ ಬಡವರು ಬಂದ್ರು, ಯಾವ ಮಕ್ಕಳೇ ಬಂದ್ರು ಎಜುಕೇಶನ್ ವಿಚಾರದಲ್ಲಿ ಹೈಯೆಸ್ಟ್ ದುಡ್ಡನ್ನು ಕೊಟ್ಟು ಅವ್ರನ್ನ ಎಜುಕೇಶನ್ ಮಾಡಿಸಿದ್ದಾರೆ. ಜೊತೆಗೆ ಹಾಸ್ಪಿಟ್ಲ್ ಆಗಲಿ ಮತ್ತೆ ಅವ್ರ ಮನೆಗಳ ಕಷ್ಟ ಆಗಲಿ, ಬಹಳ ಜನ ಹಿರಿಯೂರು ತಾಲೂಕಿನಲ್ಲಿ ಬಹಳ ಜನ ಬಡವರು ಅವ್ರು ನೆನೆಸ್ತಾರೆ. ದಾನ ಧರ್ಮಕ್ಕೆ ಮತ್ತೊಂದು ಹೆಸರು ಸುಧಾಕರ್. ಅದೇ ಈಗ ಸುಹಾಸಿಗೆ ಶ್ರೀರಕ್ಷೆ ಆಗುತ್ತೆ. ಎಸ್, ಅದೇ 100% ಶ್ರೀರಕ್ಷೆ ಆಗುತ್ತೆ. ಜೊತೆಗೆ ಸಾಹೇಬ್ರು ಮಾಡ್ರ ನೀರಾವರಿ ಈ ಭದ್ರಾ ನೆನೆ ಇರಲಿ ಅಥವಾ ಏನಾದ್ರು ಈ ಜೋಗನಹಳ್ಳಿ ಭಾಗದ ಕಳ್ಳೋಳಿ ಭಾಗದಾಗ್ಲಿ ಅದೆಲ್ಲ ರೆಡಿ ಮಾಡಿಸಿದ್ದಾರೆ. ಐಮಂಗಳ ಹೋಬಳಿಗೆ ರೆಡಿ ಮಾಡಿಸಿದ್ದಾರೆ. ಅದು ಒಂದು ಶ್ರೀರಕ್ಷೆ ಆಗುತ್ತೆ. ಜೊತೆಗೆ ಸುಹಾಸ್ ಅವರು ಒಳ್ಳೆಯರಿದ್ದಾರೆ. ಜೊತೆಗೆ ಇನ್ನೂ ಅಷ್ಟು ಏನು ಗೊತ್ತಿಲ್ಲ, ನಾವೆಲ್ಲ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಗೆಲುವು ಖಚಿತ. ದಾವಣಗೆರೆಯಲ್ಲಿ ಸಮರ್ಥೆಗಿದ್ರು, ಇಲ್ಲಿ ಸುಹಾಸ ಇನ್ನು 100% 100%. ಅದಕ್ಕಿಂತ ಹೆಚ್ಚಿನ ಲೀಡ್ನಾಗಿ ಸುಹಾಸ್ ಸುಧಾಕರ್ ಅವ್ರು ಗೆಲ್ತಾರೆ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ್ ರಾವ್ ಅಂತ. ಲಕ್ಷ್ಮಣ. ಹೌದು ಸರ್. ಏನ್ ಮಾಡ್ತೀರಿ ಸರ್, ನಾವು ಹೀಗೆ ಪೊಲಿಟಿಕಲ್ ಅಡ್ಡಾಡ್ಕೊಂಡು ಕಾಲೇ 10 ವರ್ಷದಿಂದನೂ ಜೊತೆಗಿದ್ದೀವಿ. ನಾವು ಸುಧಾಕರ್ ಸಾಹೇಬ್ರ ಜೊತೆಗಿದ್ದೀವಿ. ಖಂಡಿತವಾಗಿ ಸುಧಾಕರ್ ಸಾಹೇಬ್ರ ಗುಣನೇ ಸುಹಾಸ್ ಸಾರ್ಗೂ ಇದೆ. ಅವರು ಖಂಡಿತವಾಗೂ ಹಿರಿಯೂರಲ್ಲಿ, ಹಿರಿಯೂರು ಕ್ಷೇತ್ರದಲ್ಲಿ ಎಲ್ಲಾ ತಾಲೂಕಿನಲ್ಲಿ ಕಾಲೇ ಒಂದ್ಸರಿ, ಈಗ 5 ವಾರ್ಡ್ನಲ್ಲೂ ಭೇಟಿ ಕೊಟ್ಟಿದ್ದಾರೆ. ಮತದಾರರು ಎಲ್ಲ ಆಶೀರ್ವಾದ ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸೇರಿ ಅವರಂತೆ ಗೆದ್ದೇ ಗೆಲ್ತಾರಂತ ನಮ್ಮ. ಇದೊಂದ್ ಕೆಲ್ಸ ಆಗ್ಬೇಕಿತ್ತಪ್ಪ, ಸುಧಾಕರ್ ಅವರು ನಮ್ನೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರು ಅಂದ್ರೆ ಯಾವ ಕೆಲ್ಸ ಪೂರ್ತಿ ಆಗ? ನೀರಾವರಿದು ಸ್ವಲ್ಪ ಈ 2 ವರ್ಷ ಒಳಗೆ ಕಂಪ್ಲೀಟ್ ಆಗ್ಬಿಡೋದು. ಅದು ಐಮಂಗಳ ಮತ್ತು ಕಳವಳ್ಳಿ ಭಾಗದ್ದು ಒಂದ್ ಸ್ವಲ್ಪ ಇದ್ರೆ. ನಿಮ್ಮ ಹೆಸರು? ಸರ್, ನಮ್ಮ ಹೆಸರು ಶಂಕರ್ ಗಜ ಅಂತೇಳಿ. ಶಂಕರ್ ಗಜ. ಏನ್ ಮಾಡ್ತೀರಾ ಸರ್? ಸರ್, ನಾವು ಪಾರ್ಟಿಯಲ್ಲಿ ಸೋಷಿಯಲ್ ಮೀಡಿಯಾ ನಿಭಾಯಿಸ್ತಾ ಇದೀವಿ. ನೀವು ಪಾರ್ಟಿಯವರೇ ಆಗಿರೋದ್ರಿಂದ ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ಸುಹಾಸ್ನ? ಸುಮಾರು 50,000 ಮಾತರ ಅಂತರದಿಂದ ವಿನ್ ಆಗ್ತಾರೆ ಸುಹಾಸ್ ಸರ್. ಸರ್, ಇಲ್ಲಿ ಸಮುದಾಯ ಅಂತ ಬಂದಾಗ ಕಾಡುಗೊಳ್ರು ಜಾಸ್ತಿ ಇದ್ದಾರೆ, ಜೊತೆಗೆ ಒಕ್ಕಲಿಗರು ಜಾಸ್ತಿ ಇದ್ದಾರೆ, ಜೈನ ಸಮುದಾಯದವ್ರು ಕಡಿಮೆ. ಆದ್ರೂ ಅಂತದ್ ಯಾವ ಫ್ಯಾಕ್ಟ್ರು ಸತತವಾಗಿ ಸುಧಾಕರ್ ಅವ್ರನ್ನ ಗೆಲ್ಸ್ಕೊಬರ್ತಾರೆ? ದಾನ ಧರ್ಮ, ಅತಿ ಹೆಚ್ಚು ಶಿಕ್ಷಣಕ್ಕೆ ಒತ್ತು ಕೊಟ್ಟಂತ ಮಹನೀಯ ನಮ್ಮ ಡಿ ಸುಧಾಕರ್ ಸಾಹೇಬರು. ಅದರಿಂದ ಯಾವುದೇ ಜಾತಿ, ಯಾವುದೇ ಇದು ಅಂತ ಸೀಮಿತವಾದ ವ್ಯಕ್ತಿ ಅಲ್ಲ. ಎಲ್ಲಾ ಜಾತಿಗೂ ಎಲ್ಲಾ ಜಾತಿಗೂ ಬೇಕಾಗಿರ್ತಕ್ಕಂಥ ವ್ಯಕ್ತಿ ಡಿ ಸುಧಾಕರ್ ಸಾಹೇಬರು. ಪೂರ್ಣಿಮಾ ಶ್ರೀನಿವಾಸ್ ಶಾಸಕ ಇದ್ದಾಗ ಕೂಡ ಸಾಕಷ್ಟು ಕೆಲಸ ಮಾಡಿದ್ರು. ಈಗ ಅವರೇ ನಿಮ್ ಪಾರ್ಟಿಲಿ ಇದ್ದಾರೆ, ಎಷ್ಟು ಪ್ಲಸ್ ಆಗುತ್ತೆ? 100% ಪ್ಲಸ್ ಆಗುತ್ತೆ ಸರ್. ಈ ಪೂರ್ಣಿಮಾ ಶ್ರೀನಿವಾಸ್ ಬಂದಾಗಲಿಂದ ಅವರ ಅಭಿಮಾನಿಗಳು, ಅವರ
ಇದು ಅನುಯಾಯಿಗಳು ಇದ್ದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದರು ನಿರ್ದೇಶನ ಉಂಟು. ಅವರು ಬಂದರೂ ಕೂಡ ತುಂಬಾ ಪ್ಲಸ್ ಆಗುತ್ತೆ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸರ್ ತಿಪ್ಪೇಸ್ವಾಮಿ ಅಂತ. ಏನ್ ಮಾಡ್ತೀರಿ ನೀವು? ನಾವು 3ನೇ ವಾರ್ಡ್ನ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು. ಪೂರ್ಣಿಮಾ ಶ್ರೀನಿವಾಸ್ ಅವ್ರ ಏನಾರು ನಿಮ್ಗಳ ಜೊತೆ ಎಲ್ಲ ಮಾತಾಡ್ತಿದಾರ? ಸುಹಾಸ್ ನಿಲ್ಲಿ ಅಂತ ಆತರ ಏನಾರು ಮಾತಾಡ್ತಿದಾರ? ಮಾತಾಡ್ಸಿದ್ದಾರೆ. ನಮ್ಮ ಮಾನ್ಯ ಹೊಸ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಾಹೇಬರ ಪಾರ್ಥಿವ ಶರೀರಪ್ಪ ನಮ್ಮ ನಗರಕ್ಕೆ ಆಗಮಿಸಿದಾಗ ಅವ್ರು 4 ಜನನು ಕೂರಿಸಿ ವೀರೇಂದ್ರ ಪಪ್ಪಿ, ಆಮೇಲೆ ಪೂರ್ಣಿಮಾ ಶ್ರೀನಿವಾಸ್, ಡಿ ಟಿ ಶ್ರೀನಿವಾಸ್, ಗೋವಿಂದಪ್ಪ ಅವರೆಲ್ಲ ಕರೆಸಿ ಈ ಹುಡುಗ ನಮ್ಮ ದತ್ತು ಪುತ್ರ ಇದ್ದಂಗೆ ಸುಧಾಕರ್ ಅವರ ಮಗ, ಇವ್ರನ್ನ ನೀವೆಲ್ಲ ಸೇರಿ ಗೆಲ್ಲಿಸಲೇಬೇಕು, ಇವರಿಗೆ ಒತ್ತು ಕೊಡ್ಬೇಕು, ಇವ್ರ ಜೊತೆ ಕೈ ಜೋಡಿಸ್ಬೇಕು ಅಂತ ಕೂಡ ಹೇಳೋಗ್ಯಾರ ಸರ್ ನಮ್ಮ ಮಾನ್ಯ ಹೊಸ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು. ಅವರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗಿನ್ನು ಆನೆ ಬಲ ಬಂದಂಗೆ. ಹಂಗಾಗಿ ನಮ್ಮ ಸಾಹೇಬರು ಜಾತ್ಯತೀತವಾದ ವ್ಯಕ್ತಿ, ಯಾರನ್ನು ಇಂಥ ಜಾತಿ ಅನ್ನಂಗಿಲ್ಲ, ಎಲ್ಲಾ ಜಾತಿಗೂ ನಾನು ಆ ಜಾತಿ ಅಂತಾನೆ ಹೇಳ್ಕೊಂಡು ಒಳ್ಳೆ ಕೆಲಸ ಮಾಡಿ ಬಡ ಬಗರಿಗೆ ದಾನ ಧರ್ಮನೇ ಅವ್ರಿಗೆ ಯಾವಾಗಲೂ ಸದಾ ಕಾಯ್ತಾ ಇದೆ. ಅದೇ ರೀತಿ ಅವರ ಧರ್ಮ ದಾನನ ನಮ್ಮ ಸುಭಾಷ್ ಅವರಿಗೆ 100% ರಕ್ಷೆ ಆಗುತ್ತೆ. ಈ ಚುನಾವಣೆ ಉಪಚುನಾವಣೆಯಲ್ಲಿ ಅವರು ಭರ್ಜರಿ ಬೇರೆ ಬಿಡಿಸ್ತಾರೆ ಕಾಂಗ್ರೆಸ್ ಪಕ್ಷ. ನಿಮ್ಮ ಹೆಸರು? ಸುಹೇಬ್ ಅಂತ ಹೇಳಿ. ಸುಹೇಬ್. ನಿಮ್ಮ ಹೆಸರು? ಪುನೀತ್ ಕುಮಾರ್. ಪುನೀತ್ ಕುಮಾರ್. ಖುಷಿ ಅನ್ಸುತ್ತೆ. ಹೇಗಿದೆ ಸರ್ ಬೈ ಎಲೆಕ್ಷನ್ ಕಾವಿ ಸರ್? ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿ ನಡೀತೈತೆ. ಯಾಕೆ ಸುಹೇಬ್ ಅನ್ನೋ ಕಾರಣಕ್ಕೆ ಕೇಳ್ತಾ ಇರೋದು, ಅಟ್ಟಿಕಾ ಬಾಬು ಅನ್ಬಿಟ್ಟು ಅವರು ಕೂಡ ಅಲ್ಪಸಂಖ್ಯಾತರು, ಮುಸ್ಲಿಂ ಸಮುದಾಯದವರು, ಅವರು ಕೂಡ ಓಡಾಡ್ತಾ ಇದ್ದಾರೆ. ಹೇಗಿದೆ ನಿಮ್ ಪ್ರಕಾರ ಬಿಜೆಪಿನ, ಕಾಂಗ್ರೆಸ್, ಇಂಡಿಪೆಂಡೆಂಟ್ ಅಂದ್ರೆ ನಮಗೆ ನಮ್ ಸತೀಶ್ ಗೌಡ್ರು ಅಂತ ಅವ್ರು ಯಾವ ಪಾರ್ಟಿ ಟ್ರೈ ಮಾಡ್ತಿದ್ರು? ಅವರು ಮುಂಚೆ JDS ಮಾಡ್ತಿದ್ರು. ಜೆಡಿಎಸ್ ಅಲ್ಲಿ ಈ ಸಲ ಇಂಡಿಪೆಂಡೆಂಟ್ ಆಡ್ತಾ ಇದಾರೆ. ಅವ್ರು ಇದೇ ಊರವ್ರ? ಹಾ. ಸತೀಶ್ ಗೌಡ್ ಇದೇ ಊರು. ಏನ್ ಮಾಡ್ತಾರೆ ಸರ್ ಅವರು? ಸಮಾಜ ಸೇವೆ ಜೊತೆಲಿ ಬಿಸ್ನೆಸ್ ಇಲ್ಲ ಮುಂಚೆ ಏನಾದ್ರು ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಆತರ ನಿಂತಿದ್ರು? ಏನಂತದೇನಿಲ್ಲ. ಇವಾಗ ನಮ್ಗೆ ಏನಂದ್ರೆ ನಮಗೆ ಸತೀಶ್ ಗೌಡ್ರು ಬರ್ಬೇಕು ನಮ್ ಹಿರಿಯ ಕ್ಷೇತ್ರಕ್ಕೆ. ಅವ್ರಿಗೆ ಟಿಕೆಟ್ ಸಿಕ್ಕರೆ ಆಗುತ್ತೆ. ಹೌದು, ಖಂಡಿತ JDS ಓಟ್ ಕೂಡ ಸಾಕಷ್ಟು ಇದೆ ಇಲ್ಲಿ, ಹಾಗಾಗಿ ಅವ್ರಿಗೆ JDS ಟಿಕೆಟ್ ಸಿಗ್ಬೇಕು. ನಮ್ದೇನಿದ್ರು ಅವರಿಗೆ ಸಪೋರ್ಟ್ ನಮ್ದು. ಏನ್ ಮಾಡ್ತೀರಿ ನೀವು? ಸರ್ ನಾವು ವ್ಯವಸಾಯ. ಏನ್ ರೈತರಿಗೆ ಏನ್ ಸಮಸ್ಯೆ ಇದೆ ಸರ್? ಹಿರಿಯರು ನೀರಿನ ಸಮಸ್ಯೆ ಐತಿ. ಈ ಹಿಂದೆ ಸಚಿವರು ಇದ್ರು, ಏನಂತ ನೀರಾವರಿ ಎಲ್ಲ ಆಗ್ಲಿಲ್ವಾ? ಧರ್ಮಪುರ ಸೈಡ್ ಮಾಡಿದ್ರು. ಯಾವ ಕಡೆ? ಧರ್ಮಪುರ ಸೈಡ್. ಐಮಂಗಲನು ಸಪರೇಟ್ ಹೋಬಳಿ ಇದೆ, ಐಮಂಗ್ಲ ಐತೆ, ಜವಗನಹಳ್ಳಿ ಐತೆ. ಜವಗನಹಳ್ಳಿ ಸೈಡ್ ಸ್ವಲ್ಪ ನೀರು. ಕಸಬಾ ಹೋಬಳಿ ಹೌದು. ಎಲ್ಲಾ ಕಡೆ ಸಂಪೂರ್ಣವಾಗಿ ನೀರಾವರಿ ಆಗಿಲ್ಲ. ಇಲ್ಲ ಆಗಿಲ್ಲ. ಇಲ್ಲಿ ಯೂತ್ಸ್ ಅಂತ ಬಂದಾಗ ಉದ್ಯೋಗ ಅವಕಾಶ ಮತ್ತೊಂದು ಅವೆಲ್ಲ ಫ್ಯಾಕ್ಟರಿಗಳು, ಗಾರ್ಮೆಂಟ್ಸ್ ಅದೇನಿಲ್ಲ ಸರ್, ಜವಗನಹಳ್ಳಿ ತಗ ಐತೆ. ಏನ್ ಆಗ್ಬೇಕು ಸರ್? ಹೇಗಿದೆ ಈ ಸಲ ಎಲೆಕ್ಷನ್? ಈ ಸಲ ಚೆನ್ನಾಗಿದೆ ಸರ್. ಇಂಡಿಪೆಂಡೆಂಟ್ ಆಗಿ ನಮ್ ಸತೀಶ್ ಗೌಡ್ರಿಗೆ ಎಲ್ಲ ಯೂತ್ಸ್ ಬೆಂಬಲ ಕೊಡ್ತೀವಿ. ಅವ್ರು ಇದೇ ಊರವ್ರ? ಇದೇ ಊರೇ. ಇಲ್ಲೇ ಇರ್ತಾರೆ. ಅವ್ರಿಗೆ ಅವಕಾಶ ಸಿಗೋ ಸಾಧ್ಯತೆ, ಅವ್ರಿಗೆ ನಿಂತ್ರೆ ಒಟ್ನಲ್ಲಿ ನೀವು ಅವ್ರನ್ನ ಗೆಲ್ಸೋ ಪ್ರಯತ್ನ ಮಾಡ್ತೀವಿ. ಸಪೋರ್ಟ್ ಇದ್ದೇ ಇರುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.